ಪ್ರೈಸ್ ದಿ ಲಾರ್ಡ್. ಆ ಕಾಲದಲ್ಲಿ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕಿ ಆತನ ಮರಣಕ್ಕೆ ಕಾರಣರಾದವರು ಯಹೂದ್ಯರಾಗಿದ್ದರು. ಈ ಕಾಲದಲ್ಲಿ ಪುನಃ ಯೇಸು ಕ್ರಿಸ್ತನನ್ನು ಶಿಲುಬೆಗೆ ಹಾಕುವವರು ಕ್ರೈಸ್ತರಾಗಿದ್ದಾರೆ, ರಕ್ಷಣೆ ಹೊಂದಿದವರಾಗಿದ್ದಾರೆ, ದೇವರ ವಾಕ್ಯವನ್ನು ಸರಿಯಾಗಿ ತಿಳಿದವರಾಗಿದ್ದಾರೆ. ಈ ವಾಕ್ಯ ನೋಡಬಹುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 5-6ನೇ ವಾಕ್ಯದಲ್ಲಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು, ಮುಂದಿನ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಏಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರು ಆಗಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯಾರು ದೇವರನ್ನು ಶಿಲುಬೆಗೆ ಹಾಕ್ತಾರೆ, ಯಾರು ಆತನನ್ನು ಅವಮಾನ ಪಡಿಸ್ತಾರೆ ಅಂದ್ರೆ ದೇವರ ಒಂದು ಆತ್ಮದಲ್ಲಿ ಪಾಲು ಹೊಂದಿದವರು ಮತ್ತು ಆತನ ವಾಕ್ಯದ ಶ್ರೇಷ್ಠತೆಯನ್ನು ಅನುಭವಿಸಿದವರು, ರಕ್ಷಣೆ ಹೊಂದಿದವರು ಪುನಃ ಭ್ರಷ್ಟರಾದರೆ ಅವರು ದೇವರನ್ನು ಶಿಲುಬೆಗೆ ಹಾಕುವವರಾಗಿದ್ದಾರೆ ಎಂಬುದಾಗಿ ವಾಕ್ಯ ಬರೆಯಲ್ಪಟ್ಟಿದೆ. ಎಚ್ಚರಿಕೆಯಿಂದ ಇರೋಣ, ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡೋಣ. ಒಂದೊಂದು ಕ್ಷಣ, ಒಂದೊಂದು ದಿನವೂ ದೇವರ ಭಯದಿಂದ ತುಂಬಿದವರಾಗಿ ನೀತಿವಂತರಾಗಿ ಬಾಳೋಣ.